ಪಾಪಿ ಪತಿಗಾಗಿ ಪತ್ನಿ ಸಂಕಟ ಅನುಭವಿಸ್ತಾ ಇದ್ದಾರೆ. ಪಾಪ ಅವ್ರೇನ್ರಿ ಮಾಡಿದ್ದಾರೆ, ವಿಜಯಲಕ್ಷ್ಮಿ ಅವರು ಏನ್ರಿ ಮಾಡಿದ್ದಾರೆ? ಕಟ್ಕೊಂಡು ತಪ್ಪಿಗೆ ನೋಡಿ ನಿತ್ಯ ಜೈಲಿಗೆ ಅಲಿಬೇಕು. ಅತ್ತ ವಿಜಯಲಕ್ಷ್ಮಿ ನೋಡ್ತಾ ಇದ್ದ ಹಾಗೇನೆ ಕಾಟೇರ ಕೂಡ ಕಣ್ಣೀರು ಹಾಕಿದ್ದಾನೆ. ಹೊರಗೆ ನೋಡಲು ಐಷಾರಾಮಿ ಕಾರ್ನಲ್ಲಿ ಬಳ್ಳಾರಿ ಜೈಲಿಗೆ ಪತ್ನಿ ಎಂಟ್ರಿ. ವಿಜಯಲಕ್ಷ್ಮಿ ತಂದ ಪ್ರತಿ ಬ್ಯಾಗ್ ಪರಿಶೀಲಿಸಿದ ಸಿಬ್ಬಂದಿ. ಅರ್ಧಾಂಗಿ ನೋಡಲು ಸಂದರ್ಶಕರ ಕೊಠಡಿಗೆ ಬಂದ ಡೆವಿಲ್. ಕೊನೆಗೆ ಅಬ್ಬೆ ಪಾರಿಯಂತೆ ತನ್ನ ಬ್ಯಾಗ್ ಅನ್ನ ತಾನೇ ತೆಗೆದುಕೊಂಡು ಹೋದ ದಾಸ. ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿ ವಿಲವಿಲ. ವಿಜಯಲಕ್ಷ್ಮಿ ಮುಖ ನೋಡ್ತಿದ್ದಂತೆ ಭಾವುಕ. ಜಾಮೀನು ಅರ್ಜಿಗೆ ಸಹಿ ಮಾಡಿಸಿಕೊಂಡ ಪತ್ನಿ. ಚಂದನವನದಲ್ಲಿ ರಾಜನಂತೆ ಮೆರೆಯುತ್ತಿದ್ದ ದಾಸ ಅಬ್ಬೆ ಪಾರಿಯಾಗಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ಗಳಿಂದ ರಾಜಾತಿಥ್ಯ ಅನುಭವಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ವಿಲವಿಲ ಅಂತಿದ್ದಾನೆ. ಊಟ ನಿದ್ರೆ ಬಿಟ್ಟು ಪರದಾಡುತ್ತಿದ್ದಾನೆ. ಜೈಲು ಕಂಬಿಗಳ ಹಿಂದೆ ನೆರಳುತ್ತಿರುವ ಪೊರ್ಕಿ ಪತಿ ನೋಡಲು ವಿಜಯಲಕ್ಷ್ಮಿ ಹಾಗೂ ದಾಸನ ಸಹೋದರ ದಿನಕರ್ ತೂಗುದೀಪ್ ಓಡೋಡಿ ಬಂದರು. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಡೆವಿಲ್ನ ಭೇಟಿಯಾದ ಪತ್ನಿ ಧೈರ್ಯ ತುಂಬಿದ್ದಾರೆ. ಇತ್ತ ಸಹೋದರನನ್ನ ನೋಡುತ್ತಿದ್ದಂತೆ ಭಾವುಕನಾದ ಕಾಟೇರ ದಿನಕರ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನಿಗೆ ಸಿದ್ಧತೆ ಮಾಡಿಕೊಂಡಿರುವ ಮಡದಿ ಪೊರ್ಕಿಯಿಂದ ಜಾಮೀನಿಗೆ ಸಹಿ ಪಡೆದಿದ್ದಾರೆ. ಪತ್ನಿ ತಂದಿದ್ದ ಬ್ರೆಡ್, ಬನ್, ಬಿಸ್ಕೆಟ್ ಬ್ಯಾಗ್ ಪಡೆದು ಕಣ್ಣೀರು ಹಾಕುತ್ತಲೇ ಅಬ್ಬೆ ಪಾರಿಯಂತೆ ಸೆಲ್ನತ್ತ ಹೆಜ್ಜೆ ಹಾಕಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲು ಊಟದ ಮೆನುವಿಗೆ ಹೊಂದಿಕೊಳ್ಳಲಾಗಿದೆ. ಬಿಳಿ ಗಡ್ಡ ಬಿಟ್ಟಿದ್ದಾನೆ. ಕಟ್ ಮಸ್ತ್ ಬಾಡಿ ಹೊಂದಿದ್ದ ದುರ್ಯೋಧನ ವಿಲವಿಲ ಅಂತಿದ್ದಾನೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪಾಪಿ ಪತಿಗಾಗಿ ಪತ್ನಿ ಸಂಕಟ ಅನುಭವಿಸ್ತಾ ಇದ್ದಾರೆ. ಪಾಪ ಅವ್ರೇನ್ರಿ ಮಾಡಿದ್ದಾರೆ, ವಿಜಯಲಕ್ಷ್ಮಿ ಅವರು ಏನ್ರಿ ಮಾಡಿದ್ದಾರೆ? ಕಟ್ಕೊಂಡು ತಪ್ಪಿಗೆ ನೋಡಿ ನಿತ್ಯ ಜೈಲಿಗೆ ಅಲಿಬೇಕು. ಅತ್ತ ವಿಜಯಲಕ್ಷ್ಮಿ ನೋಡ್ತಾ ಇದ್ದ ಹಾಗೇನೆ ಕಾಟೇರ ಕೂಡ ಕಣ್ಣೀರು ಹಾಕಿದ್ದಾನೆ. ಹೊರಗೆ ನೋಡಲು ಐಷಾರಾಮಿ ಕಾರ್ನಲ್ಲಿ ಬಳ್ಳಾರಿ ಜೈಲಿಗೆ ಪತ್ನಿ ಎಂಟ್ರಿ. ವಿಜಯಲಕ್ಷ್ಮಿ ತಂದ ಪ್ರತಿ ಬ್ಯಾಗ್ ಪರಿಶೀಲಿಸಿದ ಸಿಬ್ಬಂದಿ. ಅರ್ಧಾಂಗಿ ನೋಡಲು ಸಂದರ್ಶಕರ ಕೊಠಡಿಗೆ ಬಂದ ಡೆವಿಲ್. ಕೊನೆಗೆ ಅಬ್ಬೆ ಪಾರಿಯಂತೆ ತನ್ನ ಬ್ಯಾಗ್ ಅನ್ನ ತಾನೇ ತೆಗೆದುಕೊಂಡು ಹೋದ ದಾಸ. ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿ ವಿಲವಿಲ. ವಿಜಯಲಕ್ಷ್ಮಿ ಮುಖ ನೋಡ್ತಿದ್ದಂತೆ ಭಾವುಕ. ಜಾಮೀನು ಅರ್ಜಿಗೆ ಸಹಿ ಮಾಡಿಸಿಕೊಂಡ ಪತ್ನಿ. ಚಂದನವನದಲ್ಲಿ ರಾಜನಂತೆ ಮೆರೆಯುತ್ತಿದ್ದ ದಾಸ ಅಬ್ಬೆ ಪಾರಿಯಾಗಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ಗಳಿಂದ ರಾಜಾತಿಥ್ಯ ಅನುಭವಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ವಿಲವಿಲ ಅಂತಿದ್ದಾನೆ. ಊಟ ನಿದ್ರೆ ಬಿಟ್ಟು ಪರದಾಡುತ್ತಿದ್ದಾನೆ. ಜೈಲು ಕಂಬಿಗಳ ಹಿಂದೆ ನೆರಳುತ್ತಿರುವ ಪೊರ್ಕಿ ಪತಿ ನೋಡಲು ವಿಜಯಲಕ್ಷ್ಮಿ ಹಾಗೂ ದಾಸನ ಸಹೋದರ ದಿನಕರ್ ತೂಗುದೀಪ್ ಓಡೋಡಿ ಬಂದರು. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಡೆವಿಲ್ನ ಭೇಟಿಯಾದ ಪತ್ನಿ ಧೈರ್ಯ ತುಂಬಿದ್ದಾರೆ. ಇತ್ತ ಸಹೋದರನನ್ನ ನೋಡುತ್ತಿದ್ದಂತೆ ಭಾವುಕನಾದ ಕಾಟೇರ ದಿನಕರ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನಿಗೆ ಸಿದ್ಧತೆ ಮಾಡಿಕೊಂಡಿರುವ ಮಡದಿ ಪೊರ್ಕಿಯಿಂದ ಜಾಮೀನಿಗೆ ಸಹಿ ಪಡೆದಿದ್ದಾರೆ. ಪತ್ನಿ ತಂದಿದ್ದ ಬ್ರೆಡ್, ಬನ್, ಬಿಸ್ಕೆಟ್ ಬ್ಯಾಗ್ ಪಡೆದು ಕಣ್ಣೀರು ಹಾಕುತ್ತಲೇ ಅಬ್ಬೆ ಪಾರಿಯಂತೆ ಸೆಲ್ನತ್ತ ಹೆಜ್ಜೆ ಹಾಕಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲು ಊಟದ ಮೆನುವಿಗೆ ಹೊಂದಿಕೊಳ್ಳಲಾಗಿದೆ. ಬಿಳಿ ಗಡ್ಡ ಬಿಟ್ಟಿದ್ದಾನೆ. ಕಟ್ ಮಸ್ತ್ ಬಾಡಿ ಹೊಂದಿದ್ದ ದುರ್ಯೋಧನ ವಿಲವಿಲ ಅಂತಿದ್ದಾನೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪಾಪಿ ಪತಿಗಾಗಿ ಪತ್ನಿ ಸಂಕಟ ಅನುಭವಿಸ್ತಾ ಇದ್ದಾರೆ. ಪಾಪ ಅವ್ರೇನ್ರಿ ಮಾಡಿದ್ದಾರೆ, ವಿಜಯಲಕ್ಷ್ಮಿ ಅವರು ಏನ್ರಿ ಮಾಡಿದ್ದಾರೆ? ಕಟ್ಕೊಂಡು ತಪ್ಪಿಗೆ ನೋಡಿ ನಿತ್ಯ ಜೈಲಿಗೆ ಅಲಿಬೇಕು. ಅತ್ತ ವಿಜಯಲಕ್ಷ್ಮಿ ನೋಡ್ತಾ ಇದ್ದ ಹಾಗೇನೆ ಕಾಟೇರ ಕೂಡ ಕಣ್ಣೀರು ಹಾಕಿದ್ದಾನೆ. ಹೊರಗೆ ನೋಡಲು ಐಷಾರಾಮಿ ಕಾರ್ನಲ್ಲಿ ಬಳ್ಳಾರಿ ಜೈಲಿಗೆ ಪತ್ನಿ ಎಂಟ್ರಿ. ವಿಜಯಲಕ್ಷ್ಮಿ ತಂದ ಪ್ರತಿ ಬ್ಯಾಗ್ ಪರಿಶೀಲಿಸಿದ ಸಿಬ್ಬಂದಿ. ಅರ್ಧಾಂಗಿ ನೋಡಲು ಸಂದರ್ಶಕರ ಕೊಠಡಿಗೆ ಬಂದ ಡೆವಿಲ್. ಕೊನೆಗೆ ಅಬ್ಬೆ ಪಾರಿಯಂತೆ ತನ್ನ ಬ್ಯಾಗ್ ಅನ್ನ ತಾನೇ ತೆಗೆದುಕೊಂಡು ಹೋದ ದಾಸ. ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿ ವಿಲವಿಲ. ವಿಜಯಲಕ್ಷ್ಮಿ ಮುಖ ನೋಡ್ತಿದ್ದಂತೆ ಭಾವುಕ.
ಜಾಮೀನು ಅರ್ಜಿಗೆ ಸಹಿ ಮಾಡಿಸಿಕೊಂಡ ಪತ್ನಿ. ಚಂದನವನದಲ್ಲಿ ರಾಜನಂತೆ ಮೆರೆಯುತ್ತಿದ್ದ ದಾಸ ಅಬ್ಬೆಪಾರಿಯಾಗಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ಗಳಿಂದ ರಾಜಾತಿಥ್ಯ ಅನುಭವಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ವಿಲವಿಲ ಅಂತಿದ್ದಾನೆ. ಊಟ ನಿದ್ರೆ ಬಿಟ್ಟು ಪರದಾಡ್ತಿದ್ದಾನೆ. ಜೈಲು ಕಂಬಿಗಳ ಹಿಂದೆ ನೆರಳುತ್ತಿರುವ ಪೊರ್ಕಿ ಪತಿ ನೋಡಲು ವಿಜಯಲಕ್ಷ್ಮಿ ಹಾಗೂ ದಾಸನ ಸಹೋದರ ದಿನಕರ್ ತೂಗುದೀಪ್ ಓಡೋಡಿ ಬಂದ್ರು. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಡೆವಿಲ್ನ ಭೇಟಿಯಾದ ಪತ್ನಿ ಧೈರ್ಯ ತುಂಬಿದ್ದಾರೆ. ಇತ್ತ ಸಹೋದರನನ್ನ ನೋಡುತ್ತಿದ್ದಂತೆ ಭಾವುಕನಾದ ಕಾಟೇರ ದಿನಕರ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನಿಗೆ ಸಿದ್ಧತೆ ಮಾಡಿಕೊಂಡಿರುವ ಮಡದಿ ಪೊರ್ಕಿಯಿಂದ ಜಾಮೀನಿಗೆ ಸಹಿ ಪಡೆದಿದ್ದಾರೆ. ಪತ್ನಿ ತಂದಿದ್ದ ಬ್ರೆಡ್, ಬನ್, ಬಿಸ್ಕೆಟ್ ಬ್ಯಾಗ್ ಪಡೆದು ಕಣ್ಣೀರು ಹಾಕುತ್ತಲೇ ಅಬ್ಬೆ ಪಾರಿಯಂತೆ ಸೆಲ್ನತ್ತ ಹೆಜ್ಜೆ ಹಾಕಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲು ಊಟದ ಮೆನುವಿಗೆ ಹೊಂದಿಕೊಳ್ಳಲಾಗಿದೆ. ಬಿಳಿ ಗಡ್ಡ ಬಿಟ್ಟಿದ್ದಾನೆ. ಕಟ್ ಮಸ್ತ್ ಬಾಡಿ ಹೊಂದಿದ್ದ ದುರ್ಯೋಧನ ವಿಲವಿಲ ಅಂತಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪಾಪಿ ಪತಿಗಾಗಿ ಪತ್ನಿ ಸಂಕಟ ಅನುಭವಿಸ್ತಾ ಇದ್ದಾರೆ. ಪಾಪ ಅವ್ರೇನ್ರಿ ಮಾಡಿದ್ದಾರೆ, ವಿಜಯಲಕ್ಷ್ಮಿ ಅವ್ರು ಏನ್ರಿ ಮಾಡಿದ್ದಾರೆ? ಕಟ್ಕೊಂಡು ತಪ್ಪಿಗೆ ನೋಡಿ ನಿತ್ಯ ಜೈಲಿಗೆ ಅಲಿಬೇಕು. ಅತ್ತ ವಿಜಯಲಕ್ಷ್ಮಿ ನೋಡ್ತಾ ಇದ್ದ ಹಾಗೇನೆ ಕಾಟೇರ ಕೂಡ ಕಣ್ಣೀರು ಹಾಕಿದ್ದಾನೆ. ಪೊರ್ಕಿ ನೋಡಲು ಐಷಾರಾಮಿ ಕಾರ್ನಲ್ಲಿ ಬಳ್ಳಾರಿ ಜೈಲಿಗೆ ಪತ್ನಿ ಎಂಟ್ರಿ. ವಿಜಯಲಕ್ಷ್ಮಿ ತಂದ ಪ್ರತಿ ಬ್ಯಾಗ್ ಪರಿಶೀಲಿಸಿದ ಸಿಬ್ಬಂದಿ. ಅರ್ಧಾಂಗಿ ನೋಡಲು ಸಂದರ್ಶಕರ ಕೊಠಡಿಗೆ ಬಂದ ಡೆವಿಲ್. ಕೊನೆಗೆ ಅಬ್ಬೆ ಪಾರಿಯಂತೆ ತನ್ನ ಬ್ಯಾಗ್ ಅನ್ನ ತಾನೇ ತೆಗೆದುಕೊಂಡು ಹೋದ ದಾಸ. ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿ ವಿಲವಿಲ. ವಿಜಯಲಕ್ಷ್ಮಿ ಮುಖ ನೋಡ್ತಿದ್ದಂತೆ ಭಾವುಕ. ಜಾಮೀನು ಅರ್ಜಿಗೆ ಸಹಿ ಮಾಡಿಸಿಕೊಂಡ ಪತ್ನಿ. ಚಂದನವನದಲ್ಲಿ ರಾಜನಂತೆ ಮೆರೆಯುತ್ತಿದ್ದ ದಾಸ ಅಬ್ಬೆಪಾರಿಯಾಗಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ಗಳಿಂದ ರಾಜಾತಿಥ್ಯ ಅನುಭವಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ವಿಲವಿಲ ಅಂತಿದ್ದಾನೆ. ಊಟ ನಿದ್ರೆ ಬಿಟ್ಟು ಪರದಾಡ್ತಿದ್ದಾನೆ. ಜೈಲು ಕಂಬಿಗಳ ಹಿಂದೆ ನೆರಳುತ್ತಿರುವ ಪೊರ್ಕಿ ಪತಿ ನೋಡಲು ವಿಜಯಲಕ್ಷ್ಮಿ ಹಾಗೂ ದಾಸನ ಸಹೋದರ ದಿನಕರ್ ತೂಗುದೀಪ್ ಓಡೋಡಿ ಬಂದ್ರು. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಡೆವಿಲ್ನ ಭೇಟಿಯಾದ ಪತ್ನಿ ಧೈರ್ಯ ತುಂಬಿದ್ದಾರೆ. ಇತ್ತ ಸಹೋದರನನ್ನ ನೋಡುತ್ತಿದ್ದಂತೆ ಭಾವುಕನಾದ ಕಾಟೇರ ದಿನಕರ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನಿಗೆ ಸಿದ್ಧತೆ ಮಾಡಿಕೊಂಡಿರುವ ಮಡದಿ ಪೊರ್ಕಿಯಿಂದ ಜಾಮೀನಿಗೆ ಸಹಿ ಪಡೆದಿದ್ದಾರೆ. ಪತ್ನಿ ತಂದಿದ್ದ ಬ್ರೆಡ್, ಬನ್, ಬಿಸ್ಕೆಟ್ ಬ್ಯಾಗ್ ಪಡೆದು ಕಣ್ಣೀರು ಹಾಕುತ್ತಲೇ ಅಬ್ಬೆ ಪಾರಿಯಂತೆ ಸೆಲ್ನತ್ತ ಹೆಜ್ಜೆ ಹಾಕಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲು ಊಟದ ಮೆನುವಿಗೆ ಹೊಂದಿಕೊಳ್ಳಲಾಗಿದೆ. ಬಿಳಿ ಗಡ್ಡ ಬಿಟ್ಟಿದ್ದಾನೆ. ಕಟ್ ಮಸ್ತ್ ಬಾಡಿ ಹೊಂದಿದ್ದ ದುರ್ಯೋಧನ ವಿಲವಿಲ ಅಂತಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪಾಪಿ ಪತಿಗಾಗಿ ಪತ್ನಿ ಸಂಕಟ ಅನುಭವಿಸ್ತಾ ಇದ್ದಾರೆ. ಪಾಪ ಅವ್ರೇನ್ರಿ ಮಾಡಿದ್ದಾರೆ, ವಿಜಯಲಕ್ಷ್ಮಿ ಅವ್ರು ಏನ್ರಿ ಮಾಡಿದ್ದಾರೆ? ಕಟ್ಕೊಂಡು ತಪ್ಪಿಗೆ ನೋಡಿ ನಿತ್ಯ ಜೈಲಿಗೆ ಅಲಿಬೇಕು. ಅತ್ತ ವಿಜಯಲಕ್ಷ್ಮಿ ನೋಡ್ತಾ ಇದ್ದ ಹಾಗೇನೆ ಕಾಟೇರ ಕೂಡ ಕಣ್ಣೀರು ಹಾಕಿದ್ದಾನೆ. ಪೊರ್ಕಿ ನೋಡಲು ಐಷಾರಾಮಿ ಕಾರ್ನಲ್ಲಿ ಬಳ್ಳಾರಿ ಜೈಲಿಗೆ ಪತ್ನಿ ಎಂಟ್ರಿ. ವಿಜಯಲಕ್ಷ್ಮಿ ತಂದ ಪ್ರತಿ ಬ್ಯಾಗ್ ಪರಿಶೀಲಿಸಿದ ಸಿಬ್ಬಂದಿ. ಅರ್ಧಾಂಗಿ ನೋಡಲು ಸಂದರ್ಶಕರ ಕೊಠಡಿಗೆ ಬಂದ ಡೆವಿಲ್. ಕೊನೆಗೆ ಅಬ್ಬೆ ಪಾರಿಯಂತೆ ತನ್ನ ಬ್ಯಾಗ್ ಅನ್ನ ತಾನೇ ತೆಗೆದುಕೊಂಡು ಹೋದ ದಾಸ. ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿ ವಿಲವಿಲ. ವಿಜಯಲಕ್ಷ್ಮಿ ಮುಖ ನೋಡ್ತಿದ್ದಂತೆ ಭಾವುಕ. ಜಾಮೀನು ಅರ್ಜಿಗೆ ಸಹಿ ಮಾಡಿಸಿಕೊಂಡ ಪತ್ನಿ. ಚಂದನವನದಲ್ಲಿ ರಾಜನಂತೆ ಮೆರೆಯುತ್ತಿದ್ದ ದಾಸ ಅಬ್ಬೆಪಾರಿಯಾಗಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ಗಳಿಂದ ರಾಜಾತಿಥ್ಯ ಅನುಭವಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ವಿಲವಿಲ ಅಂತಿದ್ದಾನೆ. ಊಟ ನಿದ್ರೆ ಬಿಟ್ಟು ಪರದಾಡ್ತಿದ್ದಾನೆ. ಜೈಲು ಕಂಬಿಗಳ ಹಿಂದೆ ನೆರಳುತ್ತಿರುವ ಪೊರ್ಕಿ ಪತಿ ನೋಡಲು ವಿಜಯಲಕ್ಷ್ಮಿ ಹಾಗೂ ದಾಸನ ಸಹೋದರ ದಿನಕರ್ ತೂಗುದೀಪ್ ಓಡೋಡಿ ಬಂದ್ರು. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಡೆವಿಲ್ನ ಭೇಟಿಯಾದ ಪತ್ನಿ ಧೈರ್ಯ ತುಂಬಿದ್ದಾರೆ. ಇತ್ತ ಸಹೋದರನನ್ನ ನೋಡುತ್ತಿದ್ದಂತೆ ಭಾವುಕನಾದ ಕಾಟೇರ ದಿನಕರ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನಿಗೆ ಸಿದ್ಧತೆ ಮಾಡಿಕೊಂಡಿರುವ ಮಡದಿ ಪೊರ್ಕಿಯಿಂದ ಜಾಮೀನಿಗೆ ಸಹಿ ಪಡೆದಿದ್ದಾರೆ.
ಪತ್ನಿ ತಂದಿದ್ದ ಬ್ರೆಡ್ ಬನ್ ಬಿಸ್ಕೆಟ್ ಬ್ಯಾಗ್ ಪಡೆದು ಕಣ್ಣೀರು ಹಾಕುತ್ತಲೇ ಅಬ್ಬೆ ಪಾರಿಯಂತೆ ಸೆಲ್ನತ್ತ ಹೆಜ್ಜೆ ಹಾಕಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲು ಊಟದ ಮೆನುವಿಗೆ ಹೊಂದಿಕೊಳ್ಳಲಾಗಿದೆ. ಬಿಳಿ ಗಡ್ಡ ಬಿಟ್ಟಿದ್ದಾನೆ. ಕಟ್ಮಸ್ತ್ ಬಾಡಿ ಹೊಂದಿದ್ದ ದುರ್ಯೋಧನ ವಿಲ ಅಂತಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪಾಪಿ ಪತಿಗಾಗಿ ಪತ್ನಿ ಸಂಕಟ ಅನುಭವಿಸ್ತಾ ಇದ್ದಾರೆ. ಪಾಪ ಅವ್ರೇನ್ರಿ ಮಾಡಿದ್ದಾರೆ, ವಿಜಯಲಕ್ಷ್ಮಿ ಅವರು ಏನ್ರಿ ಮಾಡಿದ್ದಾರೆ? ಕಟ್ಕೊಂಡು ತಪ್ಪಿಗೆ ನೋಡಿ ನಿತ್ಯ ಜೈಲಿಗೆ ಅಲಿಬೇಕು. ಅತ್ತ ವಿಜಯಲಕ್ಷ್ಮಿ ನೋಡ್ತಾ ಇದ್ದ ಹಾಗೇನೆ ಕಾಟೇರ ಕೂಡ ಕಣ್ಣೀರು ಹಾಕಿದ್ದಾನೆ. ಹೊರಗೆ ನೋಡಲು ಐಷಾರಾಮಿ ಕಾರ್ನಲ್ಲಿ ಬಳ್ಳಾರಿ ಜೈಲಿಗೆ ಪತ್ನಿ ಎಂಟ್ರಿ. ವಿಜಯಲಕ್ಷ್ಮಿ ತಂದ ಪ್ರತಿ ಬ್ಯಾಗ್ ಪರಿಶೀಲಿಸಿದ ಸಿಬ್ಬಂದಿ. ಅರ್ಧಾಂಗಿ ನೋಡಲು ಸಂದರ್ಶಕರ ಕೊಠಡಿಗೆ ಬಂದ ಡೆವಿಲ್. ಕೊನೆಗೆ ಅಬ್ಬೆ ಪಾರಿಯಂತೆ ತನ್ನ ಬ್ಯಾಗ್ ಅನ್ನ ತಾನೇ ತೆಗೆದುಕೊಂಡು ಹೋದ ದಾಸ. ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿ ವಿಲ. ವಿಜಯಲಕ್ಷ್ಮಿ ಮುಖ ನೋಡ್ತಿದ್ದಂತೆ ಭಾವುಕ. ಜಾಮೀನು ಅರ್ಜಿಗೆ ಸಹಿ ಮಾಡಿಸಿಕೊಂಡ ಪತ್ನಿ. ಚಂದನವನದಲ್ಲಿ ರಾಜನಂತೆ ಮೆರೆಯುತ್ತಿದ್ದ ದಾಸ ಅಬ್ಬೆ ಪಾರಿಯಾಗಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ಗಳಿಂದ ರಾಜಾತಿಥ್ಯ ಅನುಭವಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ವಿಲ ಅಂತಿದ್ದಾನೆ. ಊಟ ನಿದ್ರೆ ಬಿಟ್ಟು ಪರದಾಡುತ್ತಿದ್ದಾನೆ. ಜೈಲು ಕಂಬಿಗಳ ಹಿಂದೆ ನೆರಳುತ್ತಿರುವ ಪೊರ್ಕಿ ಪತಿ ನೋಡಲು ವಿಜಯಲಕ್ಷ್ಮಿ ಹಾಗೂ ದಾಸನ ಸಹೋದರ ದಿನಕರ್ ತೂಗುದೀಪ್ ಓಡೋಡಿ ಬಂದರು. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಡೆವಿಲ್ನ ಭೇಟಿಯಾದ ಪತ್ನಿ ಧೈರ್ಯ ತುಂಬಿದ್ದಾರೆ. ಇತ್ತ ಸಹೋದರನನ್ನ ನೋಡುತ್ತಿದ್ದಂತೆ ಭಾವುಕನಾದ ಕಾಟೇರ ದಿನಕರ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನಿಗೆ ಸಿದ್ಧತೆ ಮಾಡಿಕೊಂಡಿರುವ ಮಡದಿ ಪೊರ್ಕಿಯಿಂದ ಜಾಮೀನಿಗೆ ಸಹಿ ಪಡೆದಿದ್ದಾರೆ. ಪತ್ನಿ ತಂದಿದ್ದ ಬ್ರೆಡ್ ಬನ್ ಬಿಸ್ಕೆಟ್ ಬ್ಯಾಗ್ ಪಡೆದು ಕಣ್ಣೀರು ಹಾಕುತ್ತಲೇ ಅಬ್ಬೆ ಪಾರಿಯಂತೆ ಸೆಲ್ನತ್ತ ಹೆಜ್ಜೆ ಹಾಕಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲು ಊಟದ ಮೆನುವಿಗೆ ಹೊಂದಿಕೊಳ್ಳಲಾಗಿದೆ. ಬಿಳಿ ಗಡ್ಡ ಬಿಟ್ಟಿದ್ದಾನೆ. ಕಟ್ಮಸ್ತ್ ಬಾಡಿ ಹೊಂದಿದ್ದ ದುರ್ಯೋಧನ ವಿಲ ಅಂತಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.